ರಾಜ್ಯದ ಬಹುತೇಕ ಕೇಂದ್ರ ಕಾರಾಗೃಹದಲ್ಲಿ ಈಗ ಜಾಮರ್ ಅನ್ನು ಅಳವಡಿಸಲಾಗಿದೆ. ಬಟ್ ಈ ಭಾಗದಲ್ಲಿ ಜನ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಯಾವುದದು ಭಾಗ, ಯಾಕಾಗಿ ಸಂಕಷ್ಟ ಅನ್ನೋದರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಕಾರಾಗೃಹದಲ್ಲಿ ಕೈದಿಗಳಿಂದ ಮೊಬೈಲ್ ಬಳಕೆ ಆರೋಪ. ಕೇಂದ್ರ ಕಾರಾಗೃಹದಲ್ಲಿ ಮೊಬೈಲ್ ಜಾಮರ್ ಅಳವಡಿಕೆ. ಕಾರಾಗೃಹದ ಸುತ್ತಮುತ್ತ ವಿದ್ಯಾರ್ಥಿಗಳಿಗೆ ಆತಂಕ. ಕೈದಿಗಳು ಕಾರಾಗೃಹದಲ್ಲಿ ಮೊಬೈಲ್ ಬಳಸ್ತಾರೆ ಎಂದು ಆರೋಪ ಮೊದಲಿನಿಂದಲೂ ಇದ್ದೇ ಇದೆ. ಅದಕ್ಕಾಗಿ ಕೇಂದ್ರ ಕಾರಾಗೃಹದಲ್ಲಿ ಮೊಬೈಲ್ ಜಾಮರ್ ಅಳವಡಿಸಲಾಗಿದೆ. ಮೊದಲು ಈ ಜಾಮರ್ 2Gಗೆ ಮಾತ್ರ ಸೀಮಿತ ಇತ್ತು. ಆದರೆ ಈಗ ಅದನ್ನ ಅಪ್ಗ್ರೇಡ್ ಮಾಡಿ 4Gಗೆ ಕನ್ವರ್ಟ್ ಮಾಡಲಾಗಿದೆ. ಇದು ಒಂದು ಕಡೆ ಕೈದಿಗಳನ್ನ ಮೊಬೈಲ್ ಬಳಸದಂತೆ ಕಟ್ಟಿ ಹಾಕಲಿದೆ. ಆದರೆ ಈ ಕೇಂದ್ರ ಕಾರಾಗೃಹದ ಅಕ್ಕಪಕ್ಕದ ಬಡಾವಣೆಗಳಿಗೆ ದೊಡ್ಡ ಸಮಸ್ಯೆಯಾಗಿದೆ. ಧಾರವಾಡ ಕೇಂದ್ರ ಕಾರಾಗೃಹ ಕೂಡ ನಗರದ ಹೃದಯ ಭಾಗದಲ್ಲಿ ಇದೆ. ಕಾರಾಗೃಹದ ಅಕ್ಕಪಕ್ಕದಲ್ಲಿ ಮೆಹಬೂಬನಗರ, ಸೈದಾಪುರ್, ಹೊಸ ಬಸ್ ನಿಲ್ದಾಣ, ಕುಮಾರೇಶ್ವರ ನಗರ ಸೇರಿ ಹಲವು ಬಡಾವಣೆಗಳು ಇವೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಈ ಜೈಲು ಜಾಮರ್ ಅಳವಡಿಕೆಯಿಂದ ವಿದ್ಯಾರ್ಥಿಗಳಿಗೆ ದೊಡ್ಡ ತೊಂದರೆಯಾಗುತ್ತಿದೆ. ಸರಿಯಾಗಿ ನೆಟ್ವರ್ಕ್ ಬರದ ಕಾರಣ ವಿದ್ಯಾರ್ಥಿಗಳು ನೆಟ್ ಬಳಸೋಕೆ ಆಗುತ್ತಿಲ್ಲ. ಅಲ್ಲದೆ ಈಗ ಪರೀಕ್ಷಾ ಸಮಯ ಕೂಡ ಇದೆ. ವಿದ್ಯಾರ್ಥಿಗಳು ಏನೇ ನೆಟ್ನಲ್ಲಿ ಕೆಲಸ ಇದ್ದರೆ ದೂರ ಹೋಗಿ ಕೆಲಸ ಮಾಡಿಕೊಂಡು ಬರಬೇಕು. ಹೀಗಾಗಿ ಜೈಲಿನ ಫ್ರೀಕ್ವೆನ್ಸಿ ಕಡಿಮೆ ಮಾಡಿಸಿ ಎಂದು ಒತ್ತಾಯ ಮಾಡಲಾಗುತ್ತಿದೆ. ಈಗಂತೂ ನೆಟ್ವರ್ಕ್ ಭಾಳ ಇಶ್ಯೂ ಆಗ್ತಾಯಿತ್ತು. ಮಕ್ಕಳು ಒಬ್ಳು ವರ್ಕ್ ಫ್ರಮ್ ಹೋಮ್ ಮಾಡ್ತಾಳೆ, ಅವಳಿಗಂತೂ ನೆಟ್ವರ್ಕ್ ಹೋಗ್ತಿಲ್ಲ. ವರ್ಕ್ ಫ್ರಮ್ ಹೋಮ್ಗೆ ನೆಟ್ವರ್ಕ್ ಬೇಕು ಮೇನ್, ಅದು ಸಿಗ್ತಾ ಇಲ್ಲ ಅನ್ನೋದಕ್ಕೆ ನನ್ನ ಮಗಳು ಈಗ ಅಲ್ಲಿಗೆ ಹೋಗಿ ಜಾಬ್ ಮಾಡ್ತಾ ಇದ್ದಾಳೆ. ಇನ್ನೊಬ್ಳು PUC ಸೆಕೆಂಡ್ ಇಯರ್ ಇದ್ದಾಳೆ. ಅವಳಿಗೆ ಎಲ್ಲ ಆನ್ಲೈನ್ದಲ್ಲೇ ಕ್ಲಾಸ್ ಎಲ್ಲ ನೋಟ್ಸ್ ಕಳಿಸಿರ್ತಾರೆ. ಅವನು ವಾಟ್ಸಪ್ಪಲ್ಲಿ ಕಳಿಸಿರ್ತಾರೆ, ಗ್ರೂಪಲ್ಲಿ ಓಪನ್ ಮಾಡೋಕ್ಕೂ ಆಗ್ತಾಯಿಲ್ಲ. ಅವು ಜಾಮರ ಹಾಕಿದ್ರೆ ಮತ್ತು ಅದರಿಂದನೇ ಅಲ್ವಾ ಈಗ ನಮ್ಗೆ ನೆಟ್ವರ್ಕ್ ಬರ್ತಿರಲಿಲ್ಲ. ನೆಟ್ವರ್ಕ್ದ ಭಾಳ ಸಮಸ್ಯೆ ಆಗ್ಬಿಟ್ಟದಿಲ್ಲ. ಯಾರಿಗಾರು ನಾವು ಅರ್ಜೆಂಟ್ ಏನರ ಮಾತಾಡಬೇಕು ಕಾಲ್ ಮಾಡಿ ಅಂದ್ರೂ ಕಾಲ್ ಹೋಗೋಲ್ಲ. ನಮ್ದು ಎಕ್ಸಾಮ್ ಸ್ಟಾರ್ಟ್ ಆಗತ್ತವ್ರಿ. ಈಗ ನಮ್ಗೆ ಏನಂತಾರೆ, ಎಕ್ಸಾಮ್ ಸ್ಟಾರ್ಟ್ ಆದರೂ ನಮಗೆ ಓದಾಕ ಆನ್ಲೈನ್ ಮೆಟೀರಿಯಲ್ಸ್ ರೆಫರ್ ಮಾಡ್ತೀವಿ. ಯೂಟ್ಯೂಬಲ್ಲಿ ಆಗ್ಬೋದು, ಯಾವುದಾದ್ರೂ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಆಗ್ಬೋದು, ಅಪ್ಲಿಕೇಶನ್ಸಲ್ಲಿ ಆಗ್ಬೋದು. ಈಗ ನೆಟ್ ಸಮಸ್ಯೆಯಿಂದಾಗಿ ನಮಗೆ ಏನೇನೋ ಆನ್ಲೈನ್ ರೆಫರ್ ಮಾಡೋಕ್ಕಾಗವಲ್ದು. ನಮಗೆ ಭಾಳ ಪ್ರಾಬ್ಲಮ್ ಆಗತೈತಿ. ಕಂಪ್ಲೇಂಟ್ ಮಾಡಿದ್ವಿ, ಜಾಮರ್ ಹಾಕಿದ್ದೇವೆ ಅಂತ ಹೇಳಿ ಸ್ವಲ್ಪ ಟೈಮ್ ಕೊಡ್ರಿ ಅಂತ ಹೇಳಿ 15 days ಇಂದ ಸೇಮ್ ಥಿಂಗ್ ಹೇಳತ್ತಾರೆ ಸರ್ ಅವರು. ಮತ್ತು ಒಂದೊಂದ್ಸತಿ ಅಂತೂ ಫೋನೇ ರಿಸೀವ್ ಮಾಡಲ್ಲ. ಇನ್ನು ಇದು ಕೇವಲ ವಿದ್ಯಾರ್ಥಿಗಳ ತೊಂದರೆ ಅಲ್ಲ, ಸಾಮಾನ್ಯ ಜನರಿಗೂ ಕೂಡ ಕಿರಿಕಿರಿ ಆಗಿದೆ. ಈ ಬಗ್ಗೆ ಜೈಲಾಧಿಕಾರಿಗಳನ್ನ ಕೇಳಿದ್ರೆ ಹಿರಿಯ ಅಧಿಕಾರಿಗಳ ಆದೇಶದಂತೆ ಜಾಮರ್ ಹಾಕಿದ್ದೇವೆ, ಈ ಬಗ್ಗೆ ತಪಾಸಣೆ ಮಾಡ್ತೀವಿ ಅಂತಾರೆ. ಮೊದಲೆಲ್ಲ 2G ಜಾಮರ್ ಇದೆ ಒಳಗಡೆ. ಆ 2G ಜಾಮರ್ನ ಈಗ 4G ಮತ್ತು 5G ಅಪ್ಗ್ರೇಡೇಷನ್ ಆಗಿ ರಿಪೇರಿ ಮಾಡಿ ಮತ್ತೆ ಅದು ಅಪ್ಗ್ರೇಡೇಷನ್ ಮಾಡ್ತಾ ಇದ್ದಾರೆ. ಈಗ ನಮ್ಮಲ್ಲಿ 8 ಜಾಮರ್ ಇದೆ. ಹಂಗೆ ಎಲ್ಲ ಸೆಂಟ್ರಲ್ ಜೈಲಲ್ಲೂ ಆಯಾ ಸೆಂಟ್ರಲ್ ಜೈಲ್ ಪ್ರಿಮಿಸಸ್ ಎಷ್ಟಿದೆ ಅದ್ರ ಪ್ರಕಾರ ಜಾಮರ್ಗಳನ್ನ ಇನ್ಸ್ಟಾಲ್ ಮಾಡಿದ್ದೀವಿ. ನಾವು ಕೇಳಿರೋದು ವಿತಿನ್ ದ ಜೈಲ್ ಪ್ರೆಮಿಸಸ್ ಕೇಳಿದ್ದೀವಿ. ಅದು ಈಗ ಮೊನ್ನೆ ಅದು ಇನ್ಸ್ಟಾಲ್ ಆಗಿರೋದ್ರಿಂದ ಅದನ್ನು ಇನ್ನೂ ಚೆಕ್ ಮಾಡ್ತಾ ಇದ್ದಾರೆ. ಅದು ಮಾಡಿ ಪಬ್ಲಿಕ್ಕಿಗೆ ಯಾವುದೇ ರೀತಿ ತೊಂದರೆ ಆಗದೇ ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಹೇಳಿದ್ದೀವಿ. ಅದು ಕಂಪ್ಲೇಂಟ್ ಬಂದಿದೆ ಪಬ್ಲಿಕ್ಕಿಂದ, ಅದು ಸರಿ ಮಾಡಲಿಕ್ಕೆ ಹೇಳಿದ್ದೀವಿ ಟೆಕ್ನಿಷಿಯನ್ಗಳಿಗೆ. ನಡೀತಾ ಇದೆ. ಒಟ್ಟಿನಲ್ಲಿ ಕೋಟಿ ಖರ್ಚು ಮಾಡಿ ಜೈಲಿಗೆ ಜಾಮರ್ ಹಾಕಿ ಜನರಿಗೆ ತೊಂದರೆ ಕೊಡುವಂತೆ ಕಾಣುತ್ತಿದೆ. ಸದ್ಯ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕಿದೆ. ಜಾವೀದ್, ಪಬ್ಲಿಕ್ ಟಿವಿ, ಧಾರವಾಡ.